ಈಗ ಬರ್ತಾಳೆ, ನನ್ನ ಮಾತಿ ಒಲಿಯುತ್ತಾಳೆ, ನನ್ನ ಕೈ ಹಿಡಿಯುವುದಕ್ಕೆ ಸಿದ್ಧಳಾಗುತ್ತಾಳೆ ಅನ್ನುವ ಭಾವದಿಂದ ನಾನಿದ್ದರೆ ನನ್ನ ರೂಹು ದೋರದೆ ನನ್ನಡೆಯನ ಮರಣಕ್ಕೆ ಕಾರಣಳಾದಂತಹ ಚಂಡಿಕೆ ನನ್ನನ್ನು ವಂಚಿಸುವ ಉದ್ದೇಶದಿಂದಲೇ ಪ್ರಕಟಳಾಗುವುದನ್ನು ಈಗ ಅರಿವಾಗುತ್ತಾಯಿತು. ಬಹುದೀರ್ಘ ಕಾಲ ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಯೋಗ ಮಾರ್ಗಾನುಸರಣೆಯ ಮೂಲಕವಾಗಿ ನನ್ನ ಆಯುಷ್ಯವನ್ನು ವೃದ್ಧಿಸಿಕೊಂಡು ನಾನು ಬದುಕಿದ್ದು ಹಿಂದೆ ಒಂದು ಉದ್ದೇಶಕ್ಕಾಗಿ. ಒಡೆಯನಾದಂತಹ ಶುಭಾಕ್ಯನ ಮರಣದ ಪ್ರತ್ಯೇಕ ಆದರೆ ಕೈಗೆ ಟಕ್ಕಂತೆಯೇ ಕಣ್ಣ ಮುಂಭಾಗದಲ್ಲಿ ನನ್ನ ಒಡೆಯನನ್ನು ಮೊಡಗಿದಂತಹ ಚಂಡಿಕೆ ಬಂದಳು. ಅವಳನ್ನು ಗುರುತಿಸುವುದಕ್ಕೆ ಸಾಮರ್ಥ್ಯ ಸಾಲದೆ ಹೋಯಿತು. ಅವಳು ನಗುತ್ತಾ ಮಾತಾಡಿದಾಗ ನಾನು ಭಾವಿಸಿದ್ದೇನೆ, ಒಲಿದು ಬರ್ತಾಳೆ. ಇಲ್ಲ, ನಂಬುವುದಕ್ಕಾಗುವುದಿಲ್ಲ, ವಂಚಿಸುವಂತಹ ನಿರ್ಣಯದಿಂದಲೇ ಬಂದಿದ್ದಾಳೆ. ನಾಳೆ ಕಂಡವರೇನು ಹೇಳಿ ಲೋಕೋತ್ತರ ವೀರ 14 ಲೋಕಗಳ ವಿಭೂತನವನ್ನು ಹೊಂದಿದಂತಹ ಅರುಣಾಕ್ಷ ತನ್ನ ಒಡೆಯ ನಾಮಧರಣವನ್ನು ತೀರಿಸುವುದಕ್ಕೆ ಸಂದರ್ಭ ಕೈಗೆ ಬಂದರೂ ಅದನ್ನು ಅರಿತುಕೊಳ್ಳುವಲ್ಲಿ ಅಸಮರ್ಥನಾಗಿ ಕಳಕೊಂಡು ಬಿಟ್ಟ ಅನ್ನುವ ಹಾಗೆ ನಮ್ಮ ಕುರಿತು ಅಪಹಾಸ್ಯ ಮಾಡುವ ಹಾಗಾಗಿ ಹೋಯಿತಲ್ಲ. ಶಿವನೇ